ಇಂದು ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಆಗಿರುವಂತಹ ಜೆಪಿ ನಡ್ಡಾ ಅವರು ಭೇಟಿ ಕೊಡ್ತಾರೆ. ಬಿಜೆಪಿ ಬಣ ರಾಜಕೀಯ ಶಮನಕ್ಕೆ ಹೈಕಮಾಂಡ್ ಕಸರತ್ತನ್ನ ನಡೆಸ್ತಾ ಇದೆ. ಬಿಜೆಪಿಯಲ್ಲಿ ಬಣ ರಾಜಕೀಯ ಏನಿದೆ ಅದನ್ನ ಶಮನ ಮಾಡಬೇಕು, ಅದಕ್ಕೆ ಮುಲಾಮ್ ಹಚ್ಚಬೇಕು ಅನ್ನುವಂತ ಕಾರಣಕ್ಕೆ ಕಸರತ್ತು ನಡೀತಾ ಇದೆ. ಕಿತ್ತೂರು ಕರ್ನಾಟಕ ಭಾಗದ ಬಿಜೆಪಿಯಲ್ಲಿ ಬಣ ರಾಜಕೀಯ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇವತ್ತು ಬೆಳಗಾವಿಯಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಆ ಸಭೆಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಆಗಿರುವಂತಹ ಜೆಪಿ ನಡ್ಡಾ ಅವರು ಬರ್ತಾರೆ. ಬೆಳಗಾವಿ, ವಿಜಯಪುರ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳ ವೀಕ್ಷಣೆ ಮಾಡ್ತಾರೆ. ಅಲ್ಲೂ ಕೂಡ ಸಂಚರಿಸ್ತಾರೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಜೆಪಿ ನಡ್ಡಾ ಮೀಟಿಂಗ್ ಅನ್ನ ಮಾಡ್ತಾರೆ. ಬೆಳಗಾವಿಯಲ್ಲಿ ಒಂದಷ್ಟು ಬಣ ರಾಜಕೀಯ ಏನಿದೆ ಅದು ಹೆಚ್ಚಾಗ್ತಾನೆ ಇದೆ. ದಿನೇ ದಿನೇ ಕೂಡ ಬಿಜೆಪಿಯಲ್ಲೇ ಒಳಜಗಳ ಏನಿದೆ, ಬಣ ರಾಜಕಾರಣ ಏನಿದೆ ಅದೆಲ್ಲ ಕೂಡ ಶಮನ ಆಗಬೇಕು. ಲೋಕಸಭಾ ಚುನಾವಣೆಗೆ ಮತವನ್ನ ಕೇಳಬೇಕು. ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಅಂದ್ರೆ ಆ ನಿಟ್ಟಿನಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕೂಡ ಫೈನಲ್ ಆಗಬೇಕು. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಬಣ ರಾಜಕೀಯ ಹೋಗಲಾಡಿಸಬೇಕಾಗುತ್ತೆ. ಬೆಳಗಾವಿ, ವಿಜಯಪುರ, ಚಿಕ್ಕೋಡಿ ಇಲ್ಲೆಲ್ಲ ಕೂಡ ಒಂದಷ್ಟು ಅಭ್ಯರ್ಥಿಗಳ ಪೈಪೋಟಿ ಇದೆ, ಒಳಗೊಳಗೆ ಬಣ ರಾಜಕೀಯ ಇದೆ. ಅದೆಲ್ಲವನ್ನ ಕೂಡ ಶಮನ ಮಾಡುವ ಮೂಲಕ ಎಲ್ಲ ನಾಯಕರನ್ನ, ಕಾರ್ಯಕರ್ತರನ್ನ, ಅದೇ ರೀತಿಯಾಗಿ ಯಾರ್ಯಾರು ಲೋಕಸಭಾ ಚುನಾವಣೆಯ ಆಕಾಂಕ್ಷಿಗಳಾಗಿದ್ದಾರೋ, ಟಿಕೆಟ್ ಬೇಕು ಅನ್ನುವಂಥ ಆಕಾಂಕ್ಷಿಗಳಿದ್ದಾರೋ ಅವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಯಾರು ಅಸಮಾಧಾನಗೊಳ್ಳದಂತೆ, ಬಂಡಾಯವೇಳದಂತೆ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಜೆಪಿ ನಡ್ಡಾ ಅವರು ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಬೆಳಗಾವಿ, ವಿಜಯಪುರ, ಚಿಕ್ಕೋಡಿ, ಬಾಗಲಕೋಟೆ ಸೇರಿದಂತೆ ಒಂದಷ್ಟು ಜಿಲ್ಲೆಗಳಲ್ಲಿ ಮತ್ತೆ ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಚಾರವನ್ನ ಮಾಡ್ತಾರೆ. ಕೋರ್ ಕಮಿಟಿ ಸಭೆಯನ್ನ ನಡೆಸುವ ಮೂಲಕ ಯಾವ ರೀತಿಯಾಗಿ ಅಸಮಾಧಾನಗೊಂಡಿರುವಂತಹ ಒಂದಷ್ಟು ನಾಯಕರನ್ನ, ಅದೇ ರೀತಿಯಾಗಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಲೋಕಸಭಾ ಚುನಾವಣಾ ಪ್ರಚಾರ ಮಾಡಬೇಕು, ಅದರ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಸ್ವಾಭಾವಿಕ. ಆದ್ರೆ ಚುನಾವಣೆ ಅಂದ್ರೆ ಇದು ಒಂದು ಯುದ್ಧದ ಪೊಲಿಟಿಕಲ್ ಪಾರ್ಟೀಸ್ಗೆ ಚುನಾವಣೆ ಅಂದ್ರೆ ಒಂದು ಯುದ್ಧ ಇದ್ದಂಗೆ ಇರ್ತದೆ. ಆ ಯುದ್ಧದಾಗ ನಾವೆಲ್ಲರೂ ಸೇರಿ ಯುದ್ಧ ಮಾಡ್ಬೇಕಾಗ್ತೈತಿ. ಅದೆಲ್ಲ ಅದ ವಿಷಯದ ಅರಿವು ಪ್ರತಿಯೊಬ್ಬರಿಗೆ ಇರ್ತೈತಿ. ಅದಕ್ಕೆ ನಾವು ಈಗ ತಿಳ್ಕೊಂಡ್ರೆ ನಾನು ಬೇಡಿಕೆ ಅವರು ಇದೇವು, ನಾವು ವೈಚಾರಿಕ ಮತಭೇದ ಇರ್ಬೋದು, ಆದ್ರೆ ಬಿಜೆಪಿ ಅಂತ ಬಂದಾಗ ಇಬ್ರು ಕೂಡಿ ದುಡ್ಡವ್ರು. ಆ ತರ ನಮ್ ಕೆಲಸ ಮಾಡುವಂತ ಜವಾಬ್ದಾರಿ ಇದೆ, ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾಜಿ 4ನೇ ತಾರೀಕು ರಾತ್ರಿ 8 ಗಂಟೆಗೆ ಬೆಳಗಾವಿ ಏರ್ಪೋರ್ಟ್ ಮೇಲೆ ಬರ್ತಾರೆ. 9 ಗಂಟೆಗೆ ITSC ವೆಲ್ಕಮ್ ಹೋಟೆಲ್ದಲ್ಲಿ ಬೆಳಗಾವಿ ಕ್ಲಸ್ಟರ್ದಲ್ಲಿ ಬರುವಂಥ ವಿಜಯಪುರ, ಬಾಗಲಕೋಟೆ, ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭೆಯ ಕೋರ್ ಕಮಿಟಿ ಮತ್ತು ನಮ್ಮ ಮುಖ್ಯ ನಾಯಕರ ಜೊತೆ ಮೀಟಿಂಗ್ ಮಾಡ್ತಾರೆ. 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಚಿಕ್ಕೋಡಿಯಲ್ಲಿ ಸಭೆ ಮಾಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಪ್ರಬುದ್ಧರ ಸಭೆ KLE ಜಿರ್ಗೆ ಹಾಲ್ದಲ್ಲಿ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಜನರ ಜೊತೆ ಸಂವಾದ, ಕಾರ್ಯಕರ್ತರಿಗೆ ಮಾರ್ಗದರ್ಶನ, ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವ್ರ ನೇತೃತ್ವ. ಬೆಳಗಾವಿ ಬರೋದು ಫಸ್ಟ್ ಟೈಮ್, ಹಿಂಗಾಗಿ ನಾಳೆ ಸಂಜೆಗೆ ಬರ್ತಾರು 8 ಗಂಟೆ. ನಾಳೆ ಚಿಕ್ಕೋಡಿಲಿ ಒಂದು ಸಭೆ, ನಂತರ ಬೆಳಗಾವಿನಲ್ಲಿ ಇನ್ನೊಂದು ಸಭೆ, ಹಿಂಗೆ ಮಾಡಿ ಒಟ್ಟಾರಾಗಿ